ನೀವೇನಾದ್ರೂ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದಾದ್ಮೇಲೆ 40 30 ಈ ರೀತಿ ಬಂದ್ಬಿಟ್ಟು ವ್ಯೂಸ್ ಸ್ಟಾಪ್ ಆಗ್ತಿದೆಯಾ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ವಾ? ಹಾಗಿದ್ರೆ ನಾನು ಹೇಳೋ ಈ 4 ಟಿಪ್ಸ್ ನೀವು ಫಾಲೋ ಮಾಡ್ಕೊಳ್ರಿ. ನೀವು ಇದನ್ನ ಫಾಲೋ ಮಾಡ್ಕೊಂಡ್ರೆ ಸಾಕು, ನಿಮಗೆ ವ್ಯೂಸ್ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಪ್ಲಸ್ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾರೆ. ಆ ಟಿಪ್ಸ್ ನ ಹೇಳಕ್ಕೆ ಮುಂಚೆ ವಿಡಿಯೋ ಎಲ್ಲರೂ ಲೈಕ್ ಮಾಡ್ಕೊಳ್ರಿ. ಹಾಗೆ ಹೊಸಬ ಏನಾದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ರಿ. ಹಾಗಿದ್ರೆ ಬನ್ನಿ ಗಾಯ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊದಲೇದಾಗಿ ಬಂದ್ಬಿಟ್ಟು ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡೋ ಟೈಮಲ್ಲಿ SEO ನ ಪ್ರಾಪರ್ ಆಗಿ ನೀವು ಫಿಲ್ ಮಾಡಬೇಕಾಗುತ್ತೆ. SEO ಅಂದ್ರೆ ಏನಪ್ಪಾ ಅಂದ್ರೆ, ನೀವು ವಿಡಿಯೋಸ್ ಅಪ್ಲೋಡ್ ಮಾಡೋ ಟೈಮಲ್ಲಿ ಫಸ್ಟ್ನೇದಾಗಿ ಟೈಟಲ್ ಕೇಳುತ್ತೆ, ನೆಕ್ಸ್ಟ್ ತಮ್ನೇಲ್ ಕೇಳುತ್ತೆ, ನೆಕ್ಸ್ಟ್ ಕೆಳಗಡೆ ಟ್ಯಾಗ್ಸ್ ಕೇಳುತ್ತೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಕೇಳುತ್ತೆ, ಪ್ಲಸ್ ಕೀವರ್ಡ್ಸ್ ಕೇಳುತ್ತೆ. ಇವೆಲ್ಲವನ್ನು ನೀವು ಅಪ್ಲೋಡ್ ಮಾಡೋ ವಿಡಿಯೋಗೆ ನೀವು SEO ನ ಪ್ರಾಪರ್ ಆಗಿ ಬರ್ಕೊಳ್ಳಿ. ಇನ್ನು ಎರಡನೇದಾಗಿ ಬಂದ್ಬಿಟ್ಟು, ನೀವು ವಿಡಿಯೋಸ್ ಅಪ್ಲೋಡ್ ಮಾಡಾದ್ಮೇಲೆ ನಿಮ್ಮ ವಿಡಿಯೋಸ್ ನೀವೇ ನೋಡ್ತಾ ಇರೋದು. ಈಗ ಮಾಡಕ್ ಹೋಗ್ಬಾರ್ದು. ಈಗ ಮಾಡಿದ್ರೆ ನಿಮಗೆ ಆ ವ್ಯೂಸ್ ಬಂದ್ಬಿಟ್ಟು ಸ್ಪ್ಯಾಮ್ ಆಗಿ ಕೌಂಟ್ ಆಗುತ್ತೆ. ನಿಮ್ಮ ವಿಡಿಯೋಸ್ ಬೇರೆ ಮೊಬೈಲ್ ಅಲ್ಲಿ ಪದೇ ಪದೇ ನೋಡೋದಾಗಿರ್ಬೋದು, ಈ ರೀತಿ ಮಾಡಕ್ ಹೋಗ್ಬೇಡಿ. ಇನ್ನು ಮೂರನೇ ಪಾಯಿಂಟ್ ಬಂದು, ನೀವು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಅಂದ್ರೆ ನೀವು ದಿನ ಒಂದು ವಿಡಿಯೋ ಆಗಿರ್ಬೋದು, ಇಲ್ಲ 2 ಡೇಸ್ ಒಂದು ವಿಡಿಯೋ ಆಗಿರ್ಬೋದು, ನೀವು ಯಾವ ರೀತಿ ಬಿಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್. 2 ಡೇಸ್ ಒಂದಾಗಿದ್ರೆ ನೀವು ಯಾವ ಟೈಮಿಂಗ್ ಬಿಡ್ತೀರಾ ಅದೇ ಟೈಮಿಂಗ್ ನೀವು 2 ಡೇಸ್ ಒಂದು ಬಿಡಲೇಬೇಕು. ಇಲ್ಲ ಡೇ ಬೈ ಡೇ ಬಿಡ್ತೀರಾ ಅಂದ್ರೆ ಸೇಮ್ ಅದೇ ಟೈಮಿಂಗ್ ಎಲ್ಲ ನೀವು ಬಿಡಬೇಕಾಗುತ್ತೆ ವಿಡಿಯೋನ. ಏನೇ ಆಗಲಿ ನೀವು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರಬೇಕು. ವ್ಯೂಸ್ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಬಟ್ ನೀವು ಕನ್ಸಿಸ್ಟೆನ್ಸಿಯಾಗಿ ಆ ವಿಡಿಯೋಸ್ನ ಅಪ್ಲೋಡ್ ಮಾಡಲೇಬೇಕು. ನೀವು ಫೈನಲ್ ಆಗಿ ಬಂದ್ಬಿಟ್ಟು 4ನೇ ಪಾಯಿಂಟ್, ಇದು ಮೇನ್ ಆಗಿ ಏನಪ್ಪಾ ಅಂದ್ರೆ, ನೀವು ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಾ, ಅಪ್ಲೋಡ್ ಮಾಡ್ಬಿಟ್ಟು ಅದಕ್ಕೆ 0 ವ್ಯೂಸ್ ಆಗಿರ್ಬೋದು, 1 ವ್ಯೂಸ್ ಆಗಿರ್ಬೋದು, 2 ವ್ಯೂಸ್ ಈ ರೀತಿ ಸ್ಟಾಪ್ ಆಗೋಗಿದ ತಕ್ಷಣ ನಮ್ಮ ವಿಡಿಯೋ ಏನೋ ಸರಿ ಇಲ್ವೇನೋ ಅಂತಂದು ಹೇಳ್ಬಿಟ್ಟು ಡಿಲೆಕ್ಟ್ ಮಾಡ್ಬಿಡೋದು. ಇದರಿಂದ ನಿಮಗೆ ಚಾನಲ್ ಬಂದ್ಬಿಟ್ಟು ಗ್ರೋತ್ ಫುಲ್ ಡೌನ್ ಆಗೋಗ್ಬಿಡುತ್ತೆ. ಅಂದ್ರೆ ನಿಮ್ಮ ವಿಡಿಯೋಸ್ ನೆಕ್ಸ್ಟ್ ಪುಷ್ ಮಾಡೋದೇ ಇಲ್ಲ ಯೂಟ್ಯೂಬ್ ಕಡೆಯವರು. ಇದರಿಂದ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರಾ ಓಕೆ, ಬಟ್ ಅದರಲ್ಲಿ ನಿಮಗೆ ವ್ಯೂಸ್ ಬಂದಿಲ್ವಾ, ಏನೋ ಒಂದು ಇರ್ಬೋದು, ಅದನ್ನ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಪ್ರೈವೇಟ್ ಇಲ್ಲ ಅನ್ಲಿಸ್ಟಲ್ಲಿ ಹಾಕ್ಬಿಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ. ಪ್ಲಸ್ ನೆಕ್ಸ್ಟ್ ನಿಮಗೆ ಅದೇ ವಿಡಿಯೋನ ನೀವು ಅಪ್ಲೋಡ್ ಮಾಡ್ಬೋದು. ಈ ರೀತಿ ಮಾಡ್ಕೊಡ್ರಿ, ವಿಡಿಯೋಸ್ನ ಡಿಲೀಟ್ ಮಾಡಕ್ ಹೋಗ್ಬೇಡಿ. ನೋಡಿದ್ರಲ್ಲ, ಈ 4 ಪಾಯಿಂಟ್ಸ್ ನೀವು ಪ್ರಾಪರ್ ಆಗಿ ಫಾಲೋ ಮಾಡ್ಕೊಂಡ್ರೆ ಸಾಕು, ನಿಮಗೆ 100% ಗ್ರೋತ್ ಪಕ್ಕ ಅಂದ್ರೆ ಪಕ್ಕ ಸಿಗುತ್ತೆ. ನೀವು ವಿಡಿಯೋಸ್ ಮಾಡಕ್ಕಂತಾನೆ ಡಿಸೈಡ್ ಆದ್ಮೇಲೆ ಮಾಡಿ, ಕಂಟಿನ್ಯೂ ಮಾಡಿ ಅಷ್ಟೇ, ನಿಮಗೆ ಚಾನಲ್ ಪಕ್ಕ ಗ್ರೋತ್ ಬಂದೇ ಬರುತ್ತೆ. ನೋಡಲ್ಲ, ವಿಡಿಯೋ ಬಂದ್ಬಿಟ್ಟು ಇಷ್ಟೇ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಹೆಂಗ ಅಂತ ಕೆಳಗಡೆ ಕಾಮೆಂಟ್ ಅಂತ ತಿಳಿಸಿ. ವಿಡಿಯೋ ಎಲ್ಲರೂ ಲೈಕ್ ಮಾಡ್ಕೊಡ್ರಿ. ಹಾಗೆ ಹೊಸಬ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್. ಎಲ್ರಿಗೂ ಟಾಟಾ, ಬಾಯ್.